ಸುಮಾರು ಕಾಲಗಳ ಮುಂಚೆ ಒಂದು ಸಮುದ್ರ ಮಂಥನ ಅಂತ ನಡೀತಿರುತ್ತೆ. ನಾವೇನು ಶಿವನ ಕತ್ತಲ್ಲಿ ಹಾವು ನೋಡ್ತೀವಿ ಅದನ್ನ ಗಟ್ಟಿಯಾಗಿ ಸುಟ್ಬಿಡ್ತಾರೆ. ಸೊ ಅಲ್ಲಿಂದ ನಮ್ಮ ಶಿವನಿಗೆ ವಿಷಕಂಠ ಅಂತಾನೆ ಹೆಸರು ಬರೋದು. ನಮಸ್ತೆ ಕರುನಾಡು, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸುಬ್ರಹ್ಮಣ್ಯ ಅಂದ ತಕ್ಷಣ ನಿಮ್ಮೆಲ್ರಿಗೂ ನೆನಪಾಗೋದು ಕುಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನ. ಆದರೆ ಅದೇ ವೈಶಿಷ್ಟ್ಯವನ್ನ ಹೊಂದಿರುವಂಥ ದೇವಸ್ಥಾನ ನಮ್ಮ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಲ್ಲಿರೋ ಈ ರಾಮನಾಥಪುರದಲ್ಲಿದೆ. ಈ ರಾಮನಾಥಪುರದ ಬಗ್ಗೆ ಹೇಳೋದಾದ್ರೆ ಇದನ್ನ ದೇವಾಲಯಗಳ ಪಟ್ಟಣ ಅಂತಾನೆ ಕರೀತಾರೆ. ಏನಕ್ಕೆ ಅಂತ ತಿಳ್ಕೊಬೇಕಂದ್ರೆ ನನ್ನ ಈ ವಿಡಿಯೋನ ಫುಲ್ ನೋಡಿ ನಿಮ್ಗೇನೆ ಅರ್ಥ ಆಗುತ್ತೆ. ಇಲ್ಲಿ ಜನತೆ ಹೇಳೋ ಪ್ರಕಾರ ಇಲ್ಲಿರುವಂಥ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಈ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರೆ ನಮ್ಮ ಪಾಪ ಕರ್ಮಗಳೆಲ್ಲ ತೊಳೆದೋಗುತ್ತೆ ಅಂತಾರೆ. ಸೊ ಫಸ್ಟು ನಾವು ಕಾವೇರಿ ನದಿ ಹತ್ರ ಹೋಗ್ಬಿಟ್ಟು ಬರೋಣ ಬನ್ನಿ. ನಾನು ಇಲ್ಲಿಗೆ ಬರಬೇಕಾದ್ರೆ ಚಿಕ್ಕವನಿದ್ದಾಗ ಇಲ್ಲಿ ನಡೆದಾಡೋಕ್ಕೆ ಜಾಗ ಸಿಗ್ತಿರಲಿಲ್ಲ, ಅಷ್ಟೊಂದು ಜನ ತುಂಬಿರ್ತಿದ್ರು. ಇತ್ತೀಚೆಗೇನೋ ಜನಗಳೇ ಕಾಣಿಸ್ತಿಲ್ಲ ಇಲ್ಲಿ. ಸೊ ನೋಡಿ ಇಲ್ಲಿ ಅವರೇ ಕರೆದು ಮಾತಾಡ್ತೀನಿ ಅಂತಿದ್ದಾರೆ. ಸರ್ ನಿಮ್ಮ ಹೆಸರು? ನಾಗೇಶ್ ಅಂತ. ಹಾಂ ಸರ್, ಹೇಳಿ ಸರ್ ರಾಮನಾಥಪುರದ ಬಗ್ಗೆ. ನೀವು ಇಲ್ಲಿ ವಿಸಿಟ್ ಮಾಡಿದ್ದು ಅಂದರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಸುಮಾರು ಒಂದು 30-40 ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲಿ ಸಿದ್ದರಾಮ ಎಲ್ಲ ಒಳ್ಳೆ ಆಂಜನೇಯ ಎಲ್ಲ ಇಲ್ಲಿ ಚೆನ್ನಾಗಿದ್ದಾರೆ. ನಾಗಪ್ಪ ಎಲ್ಲ ದೇವಸ್ಥಾನ ಇದೆ. ಈ ಕಾವೇರಿ ನದಿಯ ಉಗಮದ ಬಗ್ಗೆ ಹೇಳೋದಾದ್ರೆ ಸುಮಾರು ಕಾಲಗಳ ಮುಂಚೆ ಅಗಸ್ತ್ಯ ಮುನಿಗಳು ಅಂತ ಇರ್ತಾರೆ. ಅವರು ತಪಸ್ಸಿಗೆ ಕೂತಿರ್ತಾರೆ. ಅವಾಗ ಕಾಗೆಯ ರೂಪದಲ್ಲಿ ಬಂದಂತಹ ಗಣೇಶ ಆ ಬತ್ತಳಿಗೆಯಲ್ಲಿ ಇದ್ದಂತಹ ನೀರನ್ನು ಉಂಟಿಸ್ಬಿಡ್ತಾರೆ. ನಂತರ ಅಲ್ಲಿ ಕಾವೇರಿ ನದಿಯ ಉಗಮವಾಗುತ್ತೆ. ಸೊ ಗಾಯ್ಸ್, ನೀವು ಹೊಳೆಗೆ ಬಂದ್ರ ಇಲ್ಲಿ ಕಾಲು ತೊಳ್ಕೊಂಡ್ರ ಮುಖ ತೊಳ್ಕೊಂಡ್ರ ಹೋದ್ರ ಅನ್ನೋದಲ್ಲ. ಇಲ್ಲಿ ಇನ್ನೊಂದು ಪ್ಲೇಸ್ ಐತೆ, ಅದರ ಹೆಸರು ಗೋವುಗಲ್ಲು ಅಂತ. ಬನ್ನಿ ಅಲ್ಲಿಗೆ ಹೋಗೋದ. ಸೊ ನೋಡಿ, ಇಲ್ಲಿ ಒಂದು ಚೂರು ಕ್ಲೀನಾಗಿಲ್ಲ. ಇಲ್ಲಿ ಏನು ಬಂದಿದೆಯೋ ಗೊತ್ತಿಲ್ಲ. ನಮ್ಮ ಗೌರ್ನಮೆಂಟ್ಗೆ ಈ ಹೊಸ ದೇವಸ್ಥಾನಗಳನ್ನ ಹೆಚ್ಚೆಚ್ಚು ಖರ್ಚು ಮಾಡಿ ಕೋಟಿ ಖರ್ಚು ಮಾಡಿ ಕಟ್ಟಿಸ್ತಾರೆ. ಇಷ್ಟೊಂದು ಹಳೆ ದೇವಸ್ಥಾನಗಳಿದೆ, ಹಿಸ್ಟ್ರಿ ಇರುವಂಥ ದೇವಸ್ಥಾನಗಳಿದೆ. ಇದನ್ನು ಯಾರೂ ತಲೆನೇ ಕೆಡಿಸ್ಕೊತಿಲ್ಲ. ಏನಕ್ಕೆ ಅಂತ ನಿಜವಾಗ್ಲೂ ನನಗೆ ಇಲ್ಲಿ ತನಕನೂ ಅರ್ಥ ಆಗಿಲ್ಲ. ಬನ್ನಿ ಹೋಗೋದ ಗೋವುಗಲ್ಲು. ಅಲ್ಲಿಗೆ ನೋಡಿ, ಅದೇನೇ ಗೋವುಗಲ್ಲು. ಈ ಕಲ್ಲಿನ ವಿಶೇಷತೆ ಅಂತ ಅಂದರೆ ನಿಜವಾಗ್ಲೂ ಇಲ್ಲಿ ಒಳಗಡೆ ಸ್ವಲ್ಪ ಜಾಗ ಇದೆ, ಆ ಕಡೆಯಿಂದ ಹೋಗಿ ನುಸಿಬೇಕು. ಒಬ್ರು ಆ ಕಡೆ ಆಗಲೇ ನುಸ್ತಿದ್ದಾರೆ ನೋಡಿ. ಇಲ್ಲಿ ಬಂದರು ಇವರು. ಇಷ್ಟನೇ ಇಲ್ಲಿ ಸ್ಪೆಷಲ್. ಮತ್ತು ಈ ಗೋವುಗಳ ಬಗ್ಗೆ ಹೇಳೋದಾದರೆ ಸುಮಾರು ಕಾಲಗಳ ಮುಂಚೆ ಒಂದು ಸಮುದ್ರ ಮಂಥನ ಅಂತ ನಡೀತಿರುತ್ತೆ. ಈಗಿನ ಜನ್ರೇಷನ್ ಅವ್ರಿಗೆ ಸಮುದ್ರ ಮಂಥನ ಅಂದರೆ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ನಾನೇ ಹೇಳ್ತೀನಿ. ಮುಂಚೆ ಈ ದೇವತೆಗಳಿಗೆ ತುಂಬ ಪವರ್ ಬರ್ತಿದ್ದು ಅಮೃತದಿಂದ. ಆ ಅಮೃತ ಬರ್ತಿದ್ದು ಸಮುದ್ರ ಮಂಥನದಿಂದ. ಈ ಒಂದು ಟೈಮಲ್ಲಿ ಆ ದೇವತೆಗಳಿಗೆ ಪವರ್ ಕಡಿಮೆ ಆಗಿಬಿಟ್ಟಿರುತ್ತೆ. ಜೊತೆಗೆ ರಾಕ್ಷಸರಿಗೂ ಕೂಡ ಒಂದು ಪವರ್ ಕಡಿಮೆ ಆಗಿರುತ್ತೆ. ಇಬ್ರು ಮಾತಾಡಿಕೊಂಡು ಸಮುದ್ರ ಮಂಥನನ ಮಾಡೋಣ ಅಂತ ಹೋಗ್ತಾರೆ. ಈ ಸಮುದ್ರ ಮಂಥನ ಅಂದರೆ ಒಂದು ಸಮುದ್ರದ ಮಧ್ಯೆ ಒಂದು ದೊಡ್ಡ ಕಲ್ಲಿರುತ್ತೆ. ಆ ಕಲ್ಲನ್ನು ಆ ಕಡೆಗೆ ಜಗಿಯೋದು. ಅಂದರೆ ಅದಕ್ಕೆ ಫುಲ್ಲು ದೊಡ್ಡ ಹಗ್ಗ ಕಟ್ಬಿಟ್ಟು ಒಂದು ಕಡೆ ರಾಕ್ಷಸರು ಒಂದು ಕಡೆ ದೇವತೆಗಳು ಇಬ್ರು ಜಗಿತಾ ಇರ್ತಾರೆ. ಸೊ ಸ್ವಲ್ಪ ದಿನಗಳ ಆದಮೇಲೆ ಅಲ್ಲಿ ಕಲ್ಲಿನ ತಳ ಏನಿರುತ್ತೆ ಅದು ಕಸ್ಬಿಡುತ್ತೆ. ಆಗ ಅದು ಗ್ರಿಪ್ ಬೇಕಲ್ವಾ, ಅದಕ್ಕೆ ವಿಷ್ಣು ಪರಮಾತ್ಮನೇ ಒಂದು ಆಮೆಯ ರೂಪದಲ್ಲಿ ಹೋಗಿ ಅದಕ್ಕೆ ಬೆನ್ನು ಕೊಡುತ್ತೆ. ಹಾಗೆ ಸ್ವಲ್ಪ ದಿನ ಆದಮೇಲೆ ಅದರಿಂದ ವಿಷ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಷವನ್ನು ಯಾರೂ ಕುಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಮಹಾದೇವ ಆ ವಿಷವನ್ನು ಕುಡಿತಾರೆ. ಅದು ಗಂಟ್ಲಿಂದ ಇಳಿಬಾರ್ದು ಅಂತ ಅಲ್ಲಿ ಹೋಗ್ತಿದ್ದಂಥ ಹಾವನ್ನು ಕತ್ತಿಗೆ, ಈಗ ನಾವೇನು ಶಿವನ ಕತ್ತಲ್ಲಿ ಹಾವು ನೋಡ್ತೀವಿ ಅದನ್ನು ಗಟ್ಟಿಯಾಗಿ ಸುಟ್ಬಿಡ್ತಾರೆ. ಸೊ ಅಲ್ಲಿಂದ ನಮ್ಮ ಶಿವನಿಗೆ ವಿಷಕಂಠ ಅಂತಲೇ ಹೆಸರು ಬರೋದು. ಸೊ ಇದೇ ಥರ ಮಂಥನ ನಡೀತಾ ಇರುತ್ತೆ. ಫೈನಲಿ ಅಮೃತ ಬರುತ್ತೆ. ಅಮೃತ ಬಂದರೆ ಅದು ದೇವತೆಗಳ ಕೈಗೆ ಸಿಗಲ್ಲ, ರಾಕ್ಷಸರ ಕೈಗೆ ಸಿಕ್ಬಿಡುತ್ತೆ. ಆಗ ಈ ಯಾರು ಅಂದರೆ ದೇವತೆಗಳಿಗೆ ತುಂಬ ಬೇಜಾರಾಗಿ ವಿಷ್ಣುವನ್ನ ಹೋಗಿ ಕೇಳ್ಕೊತಾರೆ, ಪರಮಾತ್ಮ ಈ ಥರ ಆಯ್ತಲ್ಲ ಏನು ಮಾಡೋದು ಅಂತ. ಆಗ ಸ್ವತಃ ವಿಷ್ಣು ಒಂದು ಕನ್ಯೆಯ ರೂಪದಲ್ಲಿ ಹೋಗಿ ಆ ಒಂದು ರಾಕ್ಷಸರ ಮನವನ್ನು ಒಲಿಸಿ ಅಮೃತವನ್ನು ಕಿತ್ಕೊಂಡ್ಬಂದು ಈ ದೇವತೆಗಳಿಗೆ ಕೊಡ್ತಾರೆ. ಅದಾದಮೇಲೆ ದೇವತೆಗಳು ಅಮೃತವನ್ನು ಕುಡಿತಾರೆ, ತುಂಬ ಪವರ್ಫುಲ್ ಆಗ್ತಾರೆ. ಅದಾದಮೇಲೆ ಪವರ್ಫುಲ್ ಬಂತಲ್ವ ದೇವ್ರುಗಳಿಗೆ, ರಾಕ್ಷಸರನ್ನ ಒಂದು ಕಡೆಯಿಂದ ಕೊಲ್ತಾ ಹೋಯ್ತಾರೆ. ಆಗ ರಾಕ್ಷಸರು ಯಾವುದೇ ದಾರಿ ದೋಚದೆ ಅವರ ಒಂದು ಗುರುಗಳಾದ ಶುಕ್ಲಾಚಾರ್ಯರ ಹತ್ರ ಮೊರೆ ಹೋಗ್ತಾರೆ. ಆಗ ಶುಕ್ಲಾಚಾರ್ಯರು ಈಗ ಸತ್ತಿರ್ತಾರೆ ಆ ರಾಕ್ಷಸರನ್ನ ಮತ್ತೆ ಬದುಕೋಸ್ಕರ ಒಂದು ಮಂತ್ರ ಇರುತ್ತೆ. ಆ ಮಂತ್ರವನ್ನ
ಸ್ಥಿತಿಪಡಿಸ್ಕೊಳ್ಳೋದಕ್ಕೋಸ್ಕರ ಅವರು ಒಂದು ತಪಸ್ಸಿಗೆ ಕೂತ್ಕೋತಾರೆ. ಆಗ ಅವರು ತಪಸ್ಸಿಗೆ ಕೂತ್ಕೊಂಡಂಥ ಪ್ಲೇಸೇ ಈ ರಾಮನಾಥ್ಪುರ. ಸೊ ತಪಸ್ಸಿಗೆ ಕೂತಿರ್ತಾರೆ. ಈಗ ನಿಮ್ಮೆಲ್ರಿಗೂ ತಪಸ್ಸನ್ನು ಭಂಗ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಅಂತ ಅಂದರೆ ನಮ್ಮ ಇಂದ್ರದೇವ. ಸೊ ನಮ್ಮ ಇಂದ್ರದೇವ ಕತೆಗೆ ಎಂಟ್ರಾಗ್ತಾರೆ. ಅವ್ರ ಹತ್ರ ಇರುವಂಥ ಒಂದು ರಂಬೆ, ಊರ್ವಶಿ ಮತ್ತು ಕಾಮಧೇನು ಎಲ್ಲ ದೇವತೆಗಳನ್ನೂ ಕಳಿಸ್ತಾರೆ ಇಲ್ಲಿಗೆ ಶುಕ್ಲಾಚಾರ್ಯರ ಒಂದು ತಪಸ್ಸನ್ನು ಭಂಗ ಮಾಡೋದಕ್ಕೆ ಅಂತ. ಏನೋ ಗೊತ್ತಿಲ್ಲ, ಕಾಮಧೇನುವಿಂದ ಶುಕ್ಲಾಚಾರ್ಯರ ತಪಸ್ಸು ಭಂಗ ಆಗೋಗ್ಬಿಡುತ್ತೆ. ಆಗ ಅವರು ಶಾಪ ಹಾಕ್ತಾರೆ ಕಾಮಧೇನುಗೆ, ನೀನು ಇಲ್ಲೇ ಕಲ್ಲಾಗಿ ಇದ್ಬಿಡು ಅಂತ. ಕೊನೆಗೆ ಕಾಮಧೇನುಗೆ ತಾನು ಮಾಡಿದ ತಪ್ಪು ಅರಿವಾಗಿ ಶುಕ್ಲಾಚಾರ್ಯರನ್ನ ಕ್ಷಮೆ ಯಾಚಿಸಿದಾಗ ಶುಕ್ಲಾಚಾರ್ಯರು ಹೇಳ್ತಾರೆ, ಮುಂದೆ ಸುಮಾರು ಕಾಲಗಳಾದಮೇಲೆ ರಾಮ ಅಂತ ಬರ್ತಾರೆ, ಅವರು ಬಂದಮೇಲೆ ನಿನ್ನ ಒಂದು ಈ ಶಾಪ ವಿಮೋಚನೆ ಆಗುತ್ತೆ ಅಂತ. ಆಗ ಕಾಮಧೇನು ಕಲ್ಲಾಗುತ್ತಲ್ಲ, ಇದೇನೇ ಆ ಕಲ್ಲು, ನಾವೀಗೇನು ಗೋವುಗಲ್ಲು ಅಂತ ಕರಿತಾ ಇದ್ದೀವಿ, ಅದೇನೆ ಆಗ ಕಾಮಧೇನು ಕಲ್ಲಾಗಿದ್ದು. ಕೊನೆಗೂ ರಾಮನಾಥಪುರದ ಬಗ್ಗೆ ಮತ್ತು ಕಾವೇರಿ ನದಿಯ ಬಗ್ಗೆ, ಇಲ್ಲಿರುವಂಥ ಗೋವುಗಲ್ಲಿನ ಬಗ್ಗೆ ಹೇಳಿದ್ದಾಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಮೇಲೆ ಇರುವಂತಹ ದೇವಸ್ಥಾನಗಳ ಬಗ್ಗೆ ಹೇಳ್ತೀನಿ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರಿಗೆ ಆಗಲಿ ನಿಮ್ಮ ಮನೆಯವ್ರಿಗೆ ಆಗಲಿ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ತಾ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಫ್ರೆಂಡ್ಸ್, ಬಾಯ್.